Hello, my dear students and learners. Myself, Sri G.D. Kadalagi, lecturer in sociology, CS Tubji Education Societies, SSN Arts and Commerce College, Hokeri. This year, it means be first semester 2020-21 academic year. Your paper name is Principles of Sociology. So already in PUC first year read the paper Introduction to Sociology. It is Principles of Sociology. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಓದುಗರೇ, ನಾನು ಶ್ರೀ G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, CS ತುಬ್ಜಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. BA ಪ್ರಥಮ ಸೆಮಿಸ್ಟರ್ 2020-21ನೇ ನಿಮ್ಮ ಅಧ್ಯಯನದ ಪತ್ರಿಕೆ ಹೆಸರು ಸಮಾಜಶಾಸ್ತ್ರದ ಮೂಲ ತತ್ವಗಳು ಅಂತ. ಈಗಾಗಲೇ PUCಯಲ್ಲಿ ಫಸ್ಟ್ ಇಯರ್ದಲ್ಲಿ ನೀವು ಸಮಾಜಶಾಸ್ತ್ರದ ಪರಿಚಯವನ್ನು ಮಾಡಿಕೊಂಡಿದ್ದೀರಿ, ಸಮಾಜಶಾಸ್ತ್ರದ ಬಗ್ಗೆ ಓದಿದ್ದೀರಿ. ಸೊ ಅದರಲ್ಲಿರುವಂಥ ಕೆಲವೊಂದು ಪರಿಕಲ್ಪನೆಗಳು, ಆಮೇಲೆ ಸಮಾಜಶಾಸ್ತ್ರಕ್ಕೆ ಮೂಲವಾಗಿರುವಂಥ ಕೆಲವೊಂದು ತತ್ವಗಳನ್ನು ಈ ಪತ್ರಿಕೆಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಸೊ ನೌ we discuss our syllabus briefly. Here the first unit comes introduction about the subject. Here the first concept is meaning, definition and characteristics of sociology. So already you know what is sociology and what are the nature of sociology. And second concept is origin and development of sociology. How and when sociology origin and who contribute for the development of sociology as a independent science. And another one, uses or the significance of sociology. Why we study the sociology? What are the benefits? What is the importance of the subject? So we discuss here. And another one, sociological perspectives. So about this subject, sociological perspectives of sociologists. ಈ ಪತ್ರಿಕೆಯ ಸಮಾಜಶಾಸ್ತ್ರದ ಮೂಲ ತತ್ವಗಳು ಅನ್ನೋ ಪತ್ರಿಕೆಯ ಒಂದು ಪಠ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ನೋಡಿದಾಗ ಮೊದಲನೆಯ ಅಧ್ಯಾಯ ಪರಿಚಯ ಬರ್ತದೆ, ವಿಷಯದ ಪರಿಚಯ. ಇಲ್ಲಿ ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆ ಮತ್ತು ಸಮಾಜಶಾಸ್ತ್ರದ ಲಕ್ಷಣಗಳು. ಈಗಾಗಲೇ ನೀವು ಸಮಾಜಶಾಸ್ತ್ರ ಎಂದರೇನು, ಸೊ ಅದರ ಸ್ವರೂಪ ಅಥವಾ ಲಕ್ಷಣಗಳು ಏನೆಲ್ಲ ಅಂತ ತಿಳಿದುಕೊಂಡಿದ್ದೀರಿ. ಬಟ್ ಹಿಯರ್ ಆಲ್ಸೋ ವಿ ಲರ್ನ್ ಡೀಪ್ಲಿ. ಇಲ್ಲಿ ಇನ್ನಷ್ಟು ಆಳವಾಗಿ ಆ ವಿಷಯದ ಬಗ್ಗೆ ತಿಳ್ಕೊತೀವಿ ಅಂತ. ಎರಡನೇದು, ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ. ಸಮಾಜಶಾಸ್ತ್ರ ಎಲ್ಲಿ, ಯಾವಾಗ, ಹೇಗೆ ಉಗಮಗೊಂಡು ಬೆಳೆದು ಬಂದಿತ್ತು ಅನ್ನೋಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಸಮಾಜಶಾಸ್ತ್ರದ ಈ ಬೆಳವಣಿಗೆಗೆ ಏನೆಲ್ಲ ಕಾರಣಗಳು ಇದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ಅಧ್ಯಯನ ಮಾಡ್ತೀವಿ. ದೆನ್ ಮುಂದಿನದು ಸಮಾಜಶಾಸ್ತ್ರದ ಮಹತ್ವ ಅಥವಾ ಪ್ರಾಮುಖ್ಯತೆ, ಉಪಯೋಗ ಅಂತಲೂ ಕೂಡ ಕರಿತೀವಿ. ಆಲ್ರೆಡಿ ನಿಮಗೆ ನಿನ್ನಿನ ಅವಧಿಯಲ್ಲಿ ಹೇಳಿದ್ದೀನಿ ಸಮಾಜಶಾಸ್ತ್ರವನ್ನು ನಾವು ಯಾಕೆ ಓದಬೇಕು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವೊಂದು ವಿಷಯಗಳನ್ನು ನಾವು ಯಾಕೆ ಸಮಾಜಶಾಸ್ತ್ರವನ್ನು ಓದಬೇಕು, ಸಮಾಜಶಾಸ್ತ್ರ ಓದೋದ್ರಿಂದ ಏನೆಲ್ಲ ಉಪಯೋಗಗಳಿದಾವ ಅನ್ನುವಂಥದ್ದನ್ನು ನಾವಿಲ್ಲಿ ಚರ್ಚಿಸೋಣ. ಆಮೇಲೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನಗಳು, ಅಂದರೆ
ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜಶಾಸ್ತ್ರಜ್ಞರ ಒಂದು ಸಮಾಜಶಾಸ್ತ್ರೀಯ ದೃಷ್ಟಿಕೋನಗಳು ಏನೆಲ್ಲ ಇದಾವೆ ಅನ್ನೋದನ್ನು ನಾವಿಲ್ಲಿ ಚರ್ಚಿಸ್ತೀವಿ. ಸೊ ಇಷ್ಟು ಅಂಶಗಳು ಮೊದಲನೆಯ ಘಟಕದಲ್ಲಿ ಬರ್ತದೆ. ದೆನ್ ಸೆಕೆಂಡ್ ಕಾನ್ಸೆಪ್ಟ್ ಈಸ್ ಸೆಕೆಂಡ್ ಯೂನಿಟ್ ಈಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೋಸಿಯಾಲಜಿ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೋಸಿಯಾಲಜಿ. There are many basic concepts of sociology, but here we discuss some important or basic concept of sociology. The most fundamental concept is society and community. Its meaning, characteristics of society and elements of community. Then second concept is social groups. What is social group? Its definitions, features and types of social groups. Then status and role. Its meaning and types. Meaning and types of status and meaning and types of role. There are two concepts. And another one, social institution and association. Social institution and association. Their meaning, characteristics and types. So these all aspects comes under unit number 2. ಎರಡನೆಯ ಘಟಕ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು. ಸೊ ಸಮಾಜಶಾಸ್ತ್ರವನ್ನು ನಾವು ಸಮಗ್ರವಾಗಿ ತಿಳಿದುಕೊಳ್ಬೇಕಂತಂದರೆ ಅದನ್ನು ಪರಿಚಯಿಸುವಂಥ ಮೂಲಭೂತ ಪರಿಕಲ್ಪನೆಗಳು ಯಾವುವು ಅನ್ನೋದನ್ನು ನೋಡಿದಾಗ ಇಲ್ಲಿ ಮುಖ್ಯವಾಗಿ ಮೂಲಭೂತವಾಗಿರುವಂಥ ಒಂದು ಪರಿಕಲ್ಪನೆ ಬರ್ತದೆ ಸಮಾಜ ಮತ್ತು ಸಮುದಾಯ ಅಂತ. ಇಲ್ಲಿ ಸಮಾಜ ಮತ್ತು ಸಮುದಾಯದ ಅರ್ಥ, ಆಮೇಲೆ ಸಮಾಜದ ಗುಣಲಕ್ಷಣಗಳು, ಸಮುದಾಯದ ಮೂಲಾಂಶಗಳು, ಈ ಅಂಶಗಳನ್ನು ನಾವಿಲ್ಲಿ ಕಾಣ್ತೀವಿ. ಎರಡನೆಯ ಪರಿಕಲ್ಪನೆ ಸಾಮಾಜಿಕ ಸಮೂಹಗಳು. ಸಾಮಾಜಿಕ ಸಮೂಹಗಳೆಂದರೇನು, ಅವುಗಳಿಗೆ ಸಂಬಂಧಪಟ್ಟ ವ್ಯಾಖ್ಯೆಗಳು, ಗುಣಲಕ್ಷಣಗಳು ಮತ್ತು ಪ್ರಕಾರಗಳು. ಇಷ್ಟು ಸಂಗತಿಗಳನ್ನು ಸಾಮಾಜಿಕ ಸಮೂಹಗಳಿಗೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಕಾಣ್ತೀವಿ. ಹಾಗೆ ಇನ್ನೊಂದು ಪರಿಕಲ್ಪನೆ ಅಂತಸ್ತು ಮತ್ತು ಪಾತ್ರ ಅಂತ. ಈ ಅಂತಸ್ತು ಮತ್ತು ಪಾತ್ರ ಅನ್ನುವಂಥದ್ದು ಕೂಡ ಒಂದು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆ. ಇಲ್ಲಿ ಇವೆರಡುಗಳ ಅರ್ಥ ಮತ್ತು ಪ್ರಕಾರಗಳನ್ನು ಇಲ್ಲಿ ಚರ್ಚಿಸಬೇಕಾಗ್ತದೆ. ಆಮೇಲೆ ಇನ್ನೆರಡು ಬಹುಮುಖ್ಯವಾಗಿರುವಂಥ ಪರಿಕಲ್ಪನೆಗಳು ಸಾಮಾಜಿಕ ಸಂಸ್ಥೆ ಮತ್ತು ಸಂಘ. ಸಾಮಾಜಿಕ ಸಂಸ್ಥೆ ಮತ್ತು ಸಂಘ ಇವೆರಡುಗಳ ಅರ್ಥ, ಗುಣಲಕ್ಷಣಗಳು ಮತ್ತು ಪ್ರಕಾರಗಳ ಬಗ್ಗೆ ನಾವು ಈ ಘಟಕದಲ್ಲಿ ಚರ್ಚಿಸಬೇಕಾಗ್ತದೆ. ದೆನ್ ಯೂನಿಟ್ ನಂಬರ್ 3, ಸೋಷಿಯಲ್ ಇಂಟ್ರಾಕ್ಷನ್ ಆ್ಯಂಡ್ ಪ್ರೊಸೆಸ್. ಸೋಷಿಯಲ್ interaction and process. In this chapter, the first, meaning and characteristics of social interaction. What is social interaction and its features or characteristics? Then types of social processes. Here the important social processes are cooperation, competition, conflict, accommodation, assimilation and isolation. So its meaning, and here we discuss briefly their meanings and nature. Then difference between competition and conflict. So what is the difference in between both social processes, competition and conflict? Then the role of social process in social
life. What is the role of these all social processes in social life? So these all concepts we discuss under unit number 3. ಮೂರನೆಯ ಘಟಕ ಸಾಮಾಜಿಕ ಅಂತರ್ಕ್ರಿಯೆ ಮತ್ತು ಪ್ರಕ್ರಿಯೆ. ಸಾಮಾಜಿಕ ಅಂತರ್ಕ್ರಿಯೆ ಮತ್ತು ಪ್ರಕ್ರಿಯೆ. ಇಲ್ಲಿ ಸಾಮಾಜಿಕ ಅಂತರ್ಕ್ರಿಯೆಯ ಅರ್ಥ ಮತ್ತು ಗುಣಲಕ್ಷಣಗಳು. ಸಾಮಾಜಿಕ ಅಂತರ್ಕ್ರಿಯೆ ಎಂದರೇನು, ಅದರ ಗುಣಲಕ್ಷಣಗಳೇನು ಅನ್ನೋದನ್ನು ಚರ್ಚಿಸಬೇಕಾಗ್ತದೆ. ಆಮೇಲೆ ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳು. ಸಾಮಾಜಿಕ ಪ್ರಕ್ರಿಯೆಗಳು ಯಾವ್ಯಾವು ಅನ್ನುವಂಥದ್ದನ್ನು ಅದರ ಪ್ರಕಾರಗಳಲ್ಲಿ ನಾವು ತಿಳ್ಕೊಳ್ತೀವಿ. ಒಂದು ಸಹಕಾರ, ಸ್ಪರ್ಧೆ, ಸಂಘರ್ಷ, ಹೊಂದಾಣಿಕೆ, ಸ್ವಂಗೀಕರಣ, ಪ್ರತ್ಯೇಕತೆ. ಮತ್ತೊಮ್ಮೆ ಹೇಳ್ತೀನಿ: ಸಹಕಾರ, ಸ್ಪರ್ಧೆ, ಸಂಘರ್ಷ, ಹೊಂದಾಣಿಕೆ, ಸ್ವಂಗೀಕರಣ ಮತ್ತು ಪ್ರತ್ಯೇಕತೆ. ಇವು ಸಾಮಾಜಿಕ ಪ್ರಕ್ರಿಯೆಯ ವಿವಿಧ ರೂಪಗಳು ಅಥವಾ ಪ್ರಕಾರಗಳು. ಇವುಗಳ ಸಂಕ್ಷಿಪ್ತ ಅರ್ಥ ಮತ್ತು ಕೆಲವೊಂದು ಲಕ್ಷಣಗಳನ್ನು ನಾವಿಲ್ಲಿ ನೋಡ್ತೀವಿ. ಆಮೇಲೆ ಸ್ಪರ್ಧೆ ಮತ್ತು ಸಂಘರ್ಷ, ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ. ಸ್ಪರ್ಧೆ ಮತ್ತು ಸಂಘರ್ಷದ ಮಧ್ಯೆ ಏನು ವ್ಯತ್ಯಾಸಗಳಿದಾವೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಸಾಮಾಜಿಕ ಜೀವನದಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳ ಪಾತ್ರ, ಅಂದರೆ ಅವುಗಳ ಏನು ಕೆಲಸ ಮಾಡ್ತಾವ, ಅವುಗಳ ಪ್ರಾಮುಖ್ಯತೆ ಏನು, ನಮ್ಮ ಸಾಮಾಜಿಕ ಜೀವನದಲ್ಲಿ ಈ ಸಾಮಾಜಿಕ ಪ್ರಕ್ರಿಯೆಗಳೇನೆಲ್ಲ ನಡೀತಾವ, ಸಹಕಾರ, ಸ್ಪರ್ಧೆ, ಸಂಘರ್ಷ, ಹೊಂದಾಣಿಕೆದಂಥವುಗಳು ಏನು ಏರ್ಪಡ್ತಾವ, ಇವುಗಳಿಂದ ಏನು ಲಾಭ ಇದೆ, ಇವುಗಳ ಪಾತ್ರ ಏನು ಅನ್ನುವಂಥದ್ದನ್ನು ನಾವಿಲ್ಲಿ ಚರ್ಚಿಸಬೇಕಾಗ್ತದೆ. ದೆನ್ ಯೂನಿಟ್ ನಂಬರ್ 4, ಕಲ್ಚರ್ ಆ್ಯಂಡ್ socialization. Culture and socialization. Here the first concept is culture. Its meaning, characteristics and elements of culture. What is culture and its nature, as well as the different elements of culture. These all comes under here. And cultural processes. There are different cultural processes are here. For example, cultural lag, cultural shock, cultural diffusion, ethnocentric culture and xenophobia. So these all are cultural processes. And another one concept, socialization. Another one concept is here in the 4th unit, socialization. Its meaning, characteristics, stages of socialization, agencies of socialization and its importance. So here, what is socialization, its nature, as well as its stages, agencies and importance of the socialization. Next, social stratification and mobility. Social stratification and mobility. Here the meaning of the social stratification, characteristics, forms of stratification like caste and class. Here these all comes under unit number 4. ನಾಲ್ಕನೆಯ ಘಟಕ ಸಂಸ್ಕೃತಿ ಮತ್ತು ಸಾಮಾಜೀಕರಣ. ಸಂಸ್ಕೃತಿ ಮತ್ತು ಸಾಮಾಜೀಕರಣ. ಇಲ್ಲಿ ಮೊದಲನೆಯ ಪರಿಕಲ್ಪನೆ ಸಂಸ್ಕೃತಿ ಅಂತ ಬರ್ತದೆ. ಸೊ ಈ ಸಂಸ್ಕೃತಿಯಲ್ಲಿ ಸಂಸ್ಕೃತಿಯ ಅರ್ಥ, ಸಂಸ್ಕೃತಿಯ ಗುಣಲಕ್ಷಣಗಳು
ಮತ್ತು ಸಂಸ್ಕೃತಿಯ ಮೂಲಾಂಶಗಳು. ಇಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಇಷ್ಟು ಅಂಶ ಬರ್ತಾವ. ಇದರಲ್ಲಿನೇ ಸಾಂಸ್ಕೃತಿಕ ಪ್ರಕ್ರಿಯೆಗಳು ಅಂತ ಬರ್ತಾವ. ಕಲ್ಚರಲ್ ಪ್ರೊಸೆಸಸ್ ಅಂತ ಕರಿತೀವಿ, ಸಾಂಸ್ಕೃತಿಕ ಪ್ರಕ್ರಿಯೆಗಳು ಅಂತ. ಇಲ್ಲಿ ಮೊದಲನೇದಾಗಿ ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಬರ್ತದ. ಆಮೇಲೆ ಸಾಂಸ್ಕೃತಿಕ ಹಿಂಬೀಳಿಕೆ ಆದ ಮೇಲೆ ಸಾಂಸ್ಕೃತಿಕ ಚದುರುವಿಕೆ ಅಂತ ಬರ್ತದ. ಸಾಂಸ್ಕೃತಿಕ ಚದುರುವಿಕೆ ಅಂತ. ಆಮೇಲೆ ಇನ್ನೊಂದು ಅನ್ಯದ್ವೇಷದ ಸಂಸ್ಕೃತಿ ಅಂತ ಬರ್ತದ. ಸೊ ಹೀಗೆ ಬೇರೆ ಬೇರೆ ಅದರಲ್ಲಿ ಪ್ರಕ್ರಿಯೆಗಳನ್ನು, ಸಾಂಸ್ಕೃತಿಕ ಪ್ರಕ್ರಿಯೆಗಳನ್ನು, ಹೇಗೆ ಸಂಸ್ಕೃತಿ ಹರಡುವಂಥ ಅದರಲ್ಲಿ ಏರ್ಪಡುವಂಥ ಬದಲಾವಣೆಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಎರಡನೆಯ ಪರಿಕಲ್ಪನೆ ಇಲ್ಲಿ ಸಾಮಾಜೀಕರಣ ಅಂತ. ಸಾಮಾಜೀಕರಣ ಅಂದರೇನು, ಅದರ ಅರ್ಥ, ಗುಣಲಕ್ಷಣಗಳು, ಸಾಮಾಜೀಕರಣದ ಹಂತಗಳು, ಸಾಮಾಜೀಕರಣದ ನಿಯೋಗಗಳು ಮತ್ತು ಸಾಮಾಜೀಕರಣದ ಮಹತ್ವ. ಇಷ್ಟು ಸಂಗತಿಗಳು ಸಾಮಾಜೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತದ. ಆಮೇಲೆ ಸಾಮಾಜಿಕ ಸ್ತರವಿನ್ಯಾಸ ಮತ್ತು ಚಲನೆ. ಸಾಮಾಜಿಕ ಸ್ತರವಿನ್ಯಾಸ ಮತ್ತು ಚಲನೆ ಇವುಗಳ ಅರ್ಥ, ಗುಣಲಕ್ಷಣಗಳು ಮತ್ತು ಸ್ತರವಿನ್ಯಾಸದ ಪ್ರಕಾರಗಳು. ಸ್ತರವಿನ್ಯಾಸದ ಪ್ರಕಾರಗಳಲ್ಲಿ ಜಾತಿ ಮತ್ತು ವರ್ಗ ಇವೆರಡು ಪ್ರಕಾರಗಳ ಬಗ್ಗೆ ಮಾತ್ರ ನಾವಿಲ್ಲಿ ಚರ್ಚಿಸಬೇಕಾಗ್ತದೆ. ಆ್ಯಂಡ್ ಲಾಸ್ಟ್ ಯೂನಿಟ್, ಸೋಷಿಯಲ್ ಚೇಂಜ್ ಆ್ಯಂಡ್ ಸೋಷಿಯಲ್ ಕಂಟ್ರೋಲ್. ಸೋಷಿಯಲ್ ಚೇಂಜ್ ಆ್ಯಂಡ್ ಸೋಷಿಯಲ್ ಕಂಟ್ರೋಲ್. Here first, the meaning, definition and characteristics of social change. What is social change and related definitions and nature or the characteristics of social change. Second, the factors of social change. The factors of social change. Geographical factors, biological factors, cultural and technological factors. These are the different factors of social change. Then another one concept, social control. Its meaning, definition and characteristics. What is social control and its important features or characteristics, and agencies of social control. There are two, formal and informal. Formal agencies of social control and informal agencies of social control. So this is your syllabus. ಐದನೆಯ ಘಟಕ, ಸಾಮಾಜಿಕ ಪರಿವರ್ತನೆ ಮತ್ತು ಸಾಮಾಜಿಕ ನಿಯಂತ್ರಣ. ಇಲ್ಲಿ ಮೊದಲಿದು ಸಾಮಾಜಿಕ ಪರಿವರ್ತನೆ ಅಂದರೇನು, ಅದರ ಅರ್ಥ, ವ್ಯಾಖ್ಯೆ ಮತ್ತು ಗುಣಲಕ್ಷಣಗಳು. ಇವುಗಳನ್ನು ನಾವಿಲ್ಲಿ ಓದಬೇಕಾಗ್ತದೆ. ಆಮೇಲೆ ಸಾಮಾಜಿಕ ಪರಿವರ್ತನೆಯ ಅಂಶಗಳು. ಸಾಮಾಜಿಕ ಪರಿವರ್ತನೆಯ ಹಲವಾರು ಅಂಶಗಳಿದಾವೆ. ನಿಮ್ಮ ಅಧ್ಯಯನಕ್ಕಿರುವಂಥದ್ದು ಭೌಗೋಳಿಕ ಅಂಶಗಳು, ಜೈವಿಕ ಅಂಶಗಳು, ಸಾಂಸ್ಕೃತಿಕ ಮತ್ತು ತಾಂತ್ರಿಕ ಅಂಶಗಳು. ಸಾಮಾಜಿಕ ಪರಿವರ್ತನೆಯ ಅಂಶಗಳಲ್ಲಿ ಇಷ್ಟುಗಳನ್ನು ಮಾತ್ರ ನಾವು ಚರ್ಚಿಸಬೇಕಾಗ್ತದೆ. ಆಮೇಲೆ ಇನ್ನೊಂದು ಪರಿಕಲ್ಪನೆ ಸಾಮಾಜಿಕ ನಿಯಂತ್ರಣ. ಸಾಮಾಜಿಕ ನಿಯಂತ್ರಣದ ಅರ್ಥ, ಸಾಮಾಜಿಕ ನಿಯಂತ್ರಣ ಅಂದ್ರೆ ಏನು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯೆಗಳು ಮತ್ತು ಗುಣಲಕ್ಷಣಗಳನ್ನು ಚರ್ಚಿಸಬೇಕಾಗ್ತದೆ. ಆಮೇಲೆ ಕೊನೆಯದಾಗಿ ಸಾಮಾಜಿಕ ನಿಯಂತ್ರಣದ ನಿಯೋಗಗಳು. ಸಮಾಜದಲ್ಲಿ ನಿಯಂತ್ರಣ ತರುವಂಥ ಸಾಧನಗಳನ್ನು ನಾವು ಎರಡು ಪ್ರಕಾರ ಮಾಡ್ಕೊಳ್ತೇವೆ. ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಸಾಧನಗಳು ಮತ್ತು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣದ ಸಾಧನಗಳು. ಔಪಚಾರಿಕ ಮತ್ತು ಅನೌಪಚಾರಿಕ ಅಂತ ಎರಡು ರೀತಿಯಲ್ಲಿ ಸಾಮಾಜಿಕ ನಿಯಂತ್ರಣದ ಸಾಧನಗಳನ್ನು ಕಾಣ್ತೀವಿ. ಇಷ್ಟು ನೀವು ಅಧ್ಯಯನ ಮಾಡಬೇಕಾಗಿರುವಂಥ ಪಠ್ಯಕ್ರಮ.
ಸೊ ಇಷ್ಟನ್ನು ನಾವು ಒಂದು ಈ ಸೆಮಿಸ್ಟರ್ನಲ್ಲಿ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲವನ್ನು ಕಲಿತುಕೊಳ್ಳುವಂಥದ್ದು. ಸೊ ನೆಕ್ಸ್ಟ್ ಕ್ಲಾಸ್ we will discuss first unit. Thank you.